ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈಗಾಗಲೇ NYP ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಈಗಾಗಲೇ ಕೆಲವಷ್ಟು ಆಟಗಾರರು ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಯಾಕೆ ಪಿಕ್ ಮಾಡ್ತಾರೆ ಅಂದರೆ, ನಮ್ಮ ಬುಲ್ಸ್ ತಂಡ ಈಗ ಬೇರೆ ಟೂರ್ನಮೆಂಟದಲ್ಲಿ ಯಾರಾದರೂ ಅವರಿಗೆ ಕಂಡು ಬಂದಿದ್ದರೆ, ಅವರು ಮಸ್ತಾಗಿ ಆಡುವಂಥ ಆಟಗಾರರು ಬುಲ್ಸ್ ತಂಡಕ್ಕೆ ಕಂಡು ಬಂದಿದ್ದರೆ ಅವರು ಪಿಕ್ ಮಾಡ್ಬೋದು. ಅದಕ್ಕಾಗಿ NYP ಪ್ಲೇಯರ್ಗಳನ್ನು ನಮ್ಮ ಬುಲ್ಸ್ ತಂಡ ಈಗ 4 ಜನರನ್ನು ಪಿಕ್ ಮಾಡಿದೆ. ಹಾಗಾದರೆ ನಮ್ಮ ಬುಲ್ಸ್ ತಂಡಕ್ಕೆ ಬಂದಿರುವ NYP ಪ್ಲೇಯರ್ಸ್ ಯಾರ್ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನು ತರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿರುವ NYP ಪ್ಲೇಯರ್ಸ್ಗಳು ಯಾರೆಂದರೆ, ಮೊದಲನೇದಾಗಿ ಪಂಕಜ್, ಎರಡನೇದಾಗಿ ಮಂಜಿತ್, ಮೂರನೇದಾಗಿ ಚಂದ್ರನೈಕಮ್, ನಾಲ್ಕನೇದಾಗಿ ಲಕ್ಕಿ ಕುಮಾರ್ ಅಂತ ಹೇಳ್ಬೋದು. ಈ 4 ಆಟಗಾರರು ನಮ್ಮ ಬುಲ್ಸ್ ತಂಡಕ್ಕೆ NYP ಪ್ಲೇಯರ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇವರು ನಮ್ಮ ಬುಲ್ಸ್ ತಂಡದ ಯಂಗ್ಸ್ಟರ್ ಆಟಗಾರರು ಅಂತ ಹೇಳ್ಬೋದು. ಈ ಸೀಸನ್ನಲ್ಲಿ ನಮ್ಮ ಬುಲ್ಸ್ ತಂಡಕ್ಕೆ ಇವರು ಏನಾದರೂ ಕಪ್ ತಂದು ಕೊಡುತ್ತಾರಾ ಅಂತ ನಾವು ಕಾದು ನೋಡಬೇಕು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬುಲ್ಸ್ ತಂಡಕ್ಕೆ NYP ಪ್ಲೇಯರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.